ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು 18 ತಾರೀಕು 14ನೇ ತಾರೀಕಿಗೆ ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಆಗಿದೆ. ಸೊ BEdಯಲ್ಲಿ ಪ್ರಾಬ್ಲಮ್ ಇರುವಂಥ ಅಭ್ಯರ್ಥಿಗಳು BEd ಅಪ್ಲಿಕೇಶನ್ ಹಾಕದೇ ಅಭ್ಯರ್ಥಿಗಳಿಗೆ ಡೇಟ್ ಎಕ್ಸ್ಟೆನ್ಷನ್ ಆಗುತ್ತೆ ಅಂತ ಅಕ್ಸೆಪ್ಟೆಡ್ ಮಾಡಿದ್ವಿ. ಬಟ್ ಇವತ್ತು ಗೌರ್ಮೆಂಟ್ ಹಾಲಿಡೇ ಇರೋದರಿಂದ, ನಿನ್ನೆ ಕೂಡ ಸಂಡೇ ಇರೋದರಿಂದ ಮತ್ತು ಇವತ್ತು ಗೌರ್ಮೆಂಟ್ ಹಾಲಿಡೇ ಇರೋದರಿಂದ, ಸೊ ಇವತ್ತು ಮತ್ತು ನಿನ್ನೆ ಯಾವುದೇ ಥರಂಥ ಒಂದು ಅಪ್ಡೇಟ್ಗಳು ಇಲ್ಲದೇ ಇರುವುದರಿಂದ ನಿಮಗೆ ಇವತ್ತು ಕೂಡ ಯಾವುದೇ ಥರಂಥ ಒಂದು ಎಕ್ಸ್ಟೆಂಡೆಡ್ ಆಗೋರ ಬಗ್ಗೆ ಮಾಹಿತಿ ಇರೋದಿಲ್ಲ. ನಾಳೆಗೆ ವರ್ಕ್ ಇದೆ. ನಾಳೆಗೆ ಏನಾದರೂ ಚಾನ್ಸಸ್ ಆಗ್ಬೋದು, ಈವ್ನಿಂಗ್ ತನಕ ಒಂದು ಆರ್ಡ್ರ್ ಇಶ್ಯೂ ಮಾಡಿ ಡೇಟ್ ಎಕ್ಸ್ಟೆನ್ಷನ್ ಕೊಡ್ಬೋದು ಒಂದು. ಓಕೆನಾ? ನಾಳೆಗೆ ತನಕ ಕಾಯಬೇಕು. ಇಲ್ಲ ಅಂತಂದರೆ ಆ್ಯಸ್ ಪರ್ ದ ನೋಟಿಫಿಕೇಷನ್ ಪ್ರಕಾರ ನಾಳೆಗೆ ಏನಾಗುತ್ತೆ ಅಂತಂದರೆ, ಒಂದು CEC ವತಿಯಿಂದ ಆನ್ಲೈನ್ ಅರ್ಜಿಗಳ ದತ್ತಾಂಶ ಸಂಗ್ರಹಣೆ ಮತ್ತು ಅಭ್ಯರ್ಥಿಗಳ ಅರ್ಹತಾ ಪಟ್ಟಿ ಇಲಿಜಿಬಲ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ನಾಳೆಗೆ. ಆ್ಯಸ್ ಪರ್ ದ ಟೈಮ್ ಟೇಬಲ್ ಪ್ರಕಾರ ನಾಳೆಗೆ 19 ತಾರೀಕು ನಾಳೆಗೆ ನಿಮ್ಮ ಒಂದು ಅರ್ಹತಾ ಪಟ್ಟಿ ಬಿಡುಗಡೆ ಆಗುತ್ತೆ. ಓಕೆನಾ? ಎರಡರಲ್ಲಿ ಒಂದಾಗಬೇಕು. ಒಂದು ಡೇಟ್ ಎಕ್ಸ್ಟೆಂಡೆಡ್ ಆಗಬೇಕು, ಯಾಕಂದರೆ ಈಗ 2 ದಿನ ಕಂಟಿನ್ಯೂ ರಜೆ ಇರೋದರಿಂದ ಮಾಡಿರಲಿಲ್ಲ. ನಾಳೆಗೆ ವರ್ಕಿಂಗ್ ಡೇ ಇದೆ, ಈವ್ನಿಂಗ್ ತನಕ ಒಂದು ಡೇಟ್ ಎಕ್ಸ್ಟೆಂಡೆಡ್ ಆಗಬೇಕು. ಇಲ್ಲಪ್ಪ ಅಂತಂದರೆ ನಿಮ್ಮ ಎಲಿಜಿಬಿಲಿಟಿ ಲಿಸ್ಟನ್ನು ರಿಲೀಸ್ ಮಾಡಬೇಕು. ಎರಡರಲ್ಲಿ ಒಂದು ಅಂತಿಗೆ ಆಗೋದು ಗ್ಯಾರಂಟಿ. ಓಕೆ, ನಾವು ಬಯಸೋದೇನಂತಂದರೆ ಸ್ವಲ್ಪ ಎಕ್ಸ್ಟೆಂಡೆಡ್ ಕೊಡಿ ಅಂತ. ಓಕೆ, ಸೊ ಎಕ್ಸ್ಟೆಂಡೆಡ್ ಕೊಟ್ಟರೆ ತುಂಬ ಒಳ್ಳೆಯದು, ವಿದ್ಯಾರ್ಥಿಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪೇಮೆಂಟ್ ಮಾಡಿರುವಂಥ ಅಭ್ಯರ್ಥಿಗಳು ಇನ್ನೂ ಕ್ಲಿಯರೆನ್ಸ್ ಸಿಕ್ಕಿಲ್ಲ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಡೇಟ್ ಎಕ್ಸ್ಟೆಂಡೆಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಬಟ್ ಕಾದು ನೋಡಬೇಕಾಗತ್ತೆ ಇಲಾಖೆಯವರು ಏನು ಮಾಡ್ತಾರೆ ಅಂತ. ಅದರ ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ.